ಆರೋಗ್ಯ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಹಾರ್ಟ್ ಸಂಸ್ಥೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಟರಾಜ್ ನರ್ಸಿಂಗ್ ಕಾಲೇಜು ಸಹಯೋಗದೊಂದಿಗೆ ಗಾಂಧಿ ವೃತ್ತದಿಂದ ಚಲುವಂಬ ಆಸ್ಪತ್ರೆಯವರೆಗೆ ಭವ್ಯ ಜಾಥಾ ಕಾರ್ಯಕ್ರಮ ನಡೆಯಿತು. ಈ ಜಾಥಾವು ಆರೋಗ್ಯ ಜಾಗೃತಿಯ ಸಂದೇಶವನ್ನ ಜನರ ಮನದಾಳದಲ್ಲಿ ಬಿತ್ತುವಲ್ಲಿ ಯಶಸ್ವಿಯಾಯಿತು. ಜಾಥಾಕ್ಕೆ ಚಾಲನೆ ನೀಡಿದ ಮೈಸೂರು ವಿಭಾಗೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕ ಡಾ ಕೆಎಚ್ ಪ್ರಸಾದ್ 2025ರ ಘೋಷವಾಕ್ಯ ಆರೋಗ್ಯಕರ ಆರಂಭ, ಆಶಾದಾಯಕ ಭವಿಷ್ಯವನ್ನ ಉಲ್ಲೇಖಿಸಿದರು. ಕೆಲವು ದೇಶಗಳಲ್ಲಿ ಜೀವಿತಾವಧಿ 80ರಿಂದ 100 ವರ್ಷಗಳಷ್ಟಿದ್ದರೆ ಭಾರತದಲ್ಲಿ ಅದು 60ರಿಂದ 70 ವರ್ಷಗಳಷ್ಟೇ ಇದೆ. ಈ ಅಂತರವನ್ನ ಕಡಿಮೆ ಮಾಡಲು ಆರೋಗ್ಯಕರ ಜೀವನ ಶೈಲಿ ಅಗತ್ಯ ಎಂದು ಅವರು ಒತ್ತಿ ಹೇಳಿದರು. ಮಗುವಿನ ಜನನದಿಂದಲೇ ಪೌಷ್ಟಿಕ ಆಹಾರ, ಪ್ರಸವ ಪೂರ್ವ ಮತ್ತು ನಂತರದ ಆರೈಕೆ, ಯೋಗ, ಧ್ಯಾನ ಹಾಗೂ ಪರಿಸರ ಸಂರಕ್ಷಣೆಯ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿ ಹಸಿರು ನಿಶಾನೆ ತೋರಿದ್ರು. ಈ ಜಾಥಾಕ್ಕೆ 80ಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ರು. ಹಾರ್ಟ್ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್, ಸಂಯೋಜಕ ಶಿವಲಿಂಗ ಹ್ಯಾಂಡ್ ಪೋಸ್ಟ್, ನಟರಾಜ ನರ್ಸಿಂಗ್ ಕಾಲೇಜಿನ ಬೋಧಕರಾದ ಯಶಸ್ವಿನಿ ಮತ್ತು ಮಹೇಶ್ವರಿ ಸೇರಿದಂತೆ ಹಲವರು ಈ ಅಪರೂಪದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆರೋಗ್ಯದ ಸಂದೇಶದೊಂದಿಗೆ ನಗರದ ಬೀದಿಗಳಲ್ಲಿ ಸಾಗಿದ ಈ ಜಾಥಾ ಜನರಲ್ಲಿ ಆರೋಗ್ಯದ ಬಗ್ಗೆ ಚೈತನ್ಯ ಮೂಡಿಸಿತು. ಇಂತಹ ಸಮಾರಂಭವನ್ನ ಎಲ್ಲೂ ಕಾಣಲಾಗದು ಎಂಬುದು ಇದರ ವಿಶೇಷತೆ.